ಬಿಹಾರದ ಎಕ್ಸಿಟ್ ಪೋಲ್ಗಳು ಈಗಾಗಲೇ ಬಂದಿದೆ. ಬಹುತೇಕ ಎಕ್ಸಿಟ್ ಪೋಲ್ಗಳಲ್ಲಿ NDA ಅಧಿಕಾರಕ್ಕೆ ಬರೋದು ಗ್ಯಾರಂಟಿ ಅನ್ನುವಂಥ ಅಂಶ ಬೆಳಕಿಗೆ ಬಂತು. ಈ ಎಕ್ಸಿಟ್ ಪೋಲ್ಗಳು ನಿಜಕ್ಕೂ ಫಲಿತಾಂಶವಾಗಿ ಕನ್ವರ್ಟ್ ಆಗುತ್ತಾ? ಎಲ್ಲ ಎಕ್ಸಿಟ್ ಪೋಲ್ಗಳು ಇಂಡಿ ಮೈತ್ರಿಕೂಟದ ವಿರುದ್ಧ ಪಿತೂರಿ ನಡೆಸಿವೆ. ಬಿಹಾರ ಎಲೆಕ್ಷನ್ ರಿಸಲ್ಟ್ ಯಾರಿಗೆ ಬೇಕ್ರಿ? ಅದು ಈಗಾಗಲೇ ಡಿಸೈಡೆಡ್. ಕಾಂಗ್ರೆಸ್ ಅನ್ನ ಮಟ್ಟ ಹಾಕಬೇಕು ಅಂತಲೇ ಟೊಂಕ ಕಟ್ಟಿ ನಿಂತಿರುವಂಥ ಗೋಧಿ ಮೀಡಿಯಾಗಳು ಈ ಎಕ್ಸಿಟ್ ಪೋಲ್ಗಳನ್ನು ನಾನು ನಂಬೋದಿಲ್ಲ, ಇದನ್ನು ತಿರಸ್ಕರಿಸ್ತೇನೆ. ನಾನು ಮೊದಲೇ ಹೇಳಿರಲಿಲ್ವಾ ವೋಟ್ ಚೋರಿ ಆಗಿದೆ, ಎಲೆಕ್ಷನ್ ಕಮಿಷನ್ನು ಮೋದಿ ಎಲ್ಲ ಸೇರಿಕೊಂಡು ನಮ್ಮನ್ನು ಸೋಲಿಸ್ಬಿಟ್ರು. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಬಿಹಾರದ ಎಕ್ಸಿಟ್ ಪೋಲ್ಗಳು ಈಗಾಗಲೇ ಬಂದಿದೆ, ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. 2 ಹಂತದಲ್ಲಿ ಮತದಾನ ನಡೆದಿತ್ತು. ನಿನ್ನೆ 2ನೇ ಹಂತದ ಮತದಾನ ಮುಗಿದ ಕೂಡಲೇ ಎಕ್ಸಿಟ್ ಪೋಲ್ಗಳು ಬಂದವು. ಸುಮಾರು 16 ಮಾಧ್ಯಮ ಸಂಸ್ಥೆಗಳು ಎಕ್ಸಿಟ್ ಪೋಲನ್ನು ಪಬ್ಲಿಷ್ ಮಾಡೋದು. ಬಹುತೇಕ ಎಕ್ಸಿಟ್ ಪೋಲ್ಗಳಲ್ಲಿ NDA ಅಧಿಕಾರಕ್ಕೆ ಬರೋದು ಗ್ಯಾರಂಟಿ ಅನ್ನುವಂಥ ಅಂಶ ಬೆಳಕಿಗೆ ಬಂತು. 243 ಒಟ್ಟಾರೆ ವಿಧಾನಸಭಾ ಕ್ಷೇತ್ರಗಳ ಪೈಕಿ NDA 130 ± ಅಥವಾ 130ರಿಂದ 140 ಸ್ಥಾನಗಳನ್ನು ಗೆಲ್ಲಬಹುದು. ಇಂಡಿ ಮೈತ್ರಿಕೂಟ ಅಂದರೆ RJD, ಕಾಂಗ್ರೆಸ್ ಮತ್ತು ಇತರ ಸಣ್ಣ ಪುಟ್ಟ ಪಕ್ಷಗಳು ಇವರು 90ರಿಂದ 100 ಈ ರೇಂಜ್ನಲ್ಲಿ ಸ್ಥಾನಗಳನ್ನು ಗೆಲ್ಲಬಹುದು. ಜನಸುರಾಜ್ ಪಕ್ಷ ಪ್ರಶಾಂತ್ ಕಿಶೋರ್ ಅವರು ಯಾವ ಸ್ಥಾನವನ್ನು ಗೆಲ್ಲೋದಿಲ್ಲ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು 4ರಿಂದ 5 ಸ್ಥಾನ ಗೆಲ್ತಾರೆ ಅನ್ನುವಂಥ ಎಕ್ಸಿಟ್ ಪೋಲ್ಗಳನ್ನು ಕೊಟ್ಟರು. ಇರಲಿ, ಒಟ್ಟಾರೆಯಾಗಿ ಎಕ್ಸಿಟ್ ಪೋಲ್ಗಳ ಪೋಲ್ ಆಫ್ ಪೋಲ್ಸ್ ಅಂತ ನೋಡಿದಾಗ NDA ಅಧಿಕಾರಕ್ಕೆ ಬರೋದು ಗ್ಯಾರಂಟಿ ಅಂತ ಬಹುತೇಕ ಮಾಧ್ಯಮ ಸಂಸ್ಥೆಗಳು ಹೇಳ್ತಾ ಇವೆ. ಸೊ ಈ ಎಕ್ಸಿಟ್ ಪೋಲ್ಗಳು ನಿಜಕ್ಕೂ ಫಲಿತಾಂಶವಾಗಿ ಕನ್ವರ್ಟ್ ಆಗುತ್ತಾ ಗೊತ್ತಿಲ್ಲ. ಆದರೆ ಫಲಿತಾಂಶಕ್ಕೂ ಮುನ್ನ ಚುನಾವಣಾ ಪ್ರಚಾರ ಸಮಯದಲ್ಲಿ ರಾಹುಲ್ ಗಾಂಧಿಯವರು ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇದ್ದುದನ್ನು ಮತ್ತೆ ನಾನು ನಿಮಗೆ ನೆನಪಿಸ್ತೇನೆ. ಏನು? ವೋಟ್ ಚೋರಿಯಾಗಿದೆ, ವೋಟ್ ಚೋರಿಯಾಗಿದೆ, ವೋಟ್ ಚೋರಿಯಾಗಿದೆ. ಅವರು ಚುನಾವಣಾ ಪ್ರಚಾರದ ಮಧ್ಯದಲ್ಲೇ ಒಂದು ಫೇಸ್ ಎಲೆಕ್ಷನ್ ಆದಮೇಲೆ ಇನ್ನೊಂದು ಫೇಸ್ ಎಲೆಕ್ಷನ್ ಇದೆ, ಆಗಲೇ ಇನ್ನೊಂದು ಪ್ರೆಸ್ ಮೀಟ್ ಮಾಡಿದರು. ಬಿಹಾರದ ಬಗ್ಗೆ ಅಲ್ಲ, ಹರಿಯಾಣದ ಬಗ್ಗೆ. ಹರಿಯಾಣ ಚುನಾವಣೆ 1 ವರ್ಷದ ಹಿಂದೆ ನಡೆದಂಥ ಹರಿಯಾಣ ಚುನಾವಣೆಯಲ್ಲಿ ವೋಟ್ ಚೋರಿ ಆಗಿತ್ತು ಅಂತ ಈಗ ಬಿಹಾರ್ ಚುನಾವಣೆಯ ಮಧ್ಯದಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದರು. ಸೊ ಹಾಗಾಗಿ ರಾಹುಲ್ ಗಾಂಧಿಯವರು ಪದೇ ಪದೇ ವೋಟ್ ಚೋರಿ ಅಂತ ಮಾತಾಡ್ತಿರ್ತಾರಲ್ಲ, ಹಾಗೆ ನನಗೊಂದು ಯೋಚನೆ ಬಂತು. ಬಹುಶಃ ಈ ರಾಹುಲ್ ಗಾಂಧಿಯವರು ಎಕ್ಸಿಟ್ ಪೋಲ್ನಲ್ಲೂ ವೋಟ್ ಚೋರಿ ಆಗಿದೆ ಅಂತ ಹೇಳ್ಬಿಡ್ತಾರಾ? ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ನೋಡಿದೆ, ಆ ಥರದ್ದೇನೂ ಸ್ಟೇಟ್ಮೆಂಟ್ ಬಂದಿರಲಿಲ್ಲ. ಒಂದು ವೇಳೆ ರಾಹುಲ್ ಗಾಂಧಿಯವರು ಅಪ್ಪಿತಪ್ಪಿ ವೋಟ್ ಚೋರಿ ಅಂತ ಆರೋಪ ಮಾಡ್ತಾ ಇರುವಂತಹ ಒಂದು ಭ್ರಮೆಯಲ್ಲೇ ಇದ್ದಾರಲ್ಲ, ಅದೇ ಭ್ರಮೆಯಲ್ಲಿ ಬಂದು ಎಕ್ಸಿಟ್ ಪೋಲ್ ಆದ ನಂತರದಲ್ಲಿ ಪ್ರೆಸ್ ಮೀಟ್ ಮಾಡಿ ಇಲ್ಲಿ ವೋಟ್ ಚೋರಿ ಆಗಿದೆ ಅಂತ ಹೇಳಿದ್ದಿದ್ದರೆ ಯಾವ ರೀತಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರು ಅನ್ನುವಂಥ ಕುತೂಹಲ ನನ್ನ ಮನಸ್ಸಲ್ಲಿ ಮೂಡ್ತು. ಆಗ ನನ್ನ ಮನಸ್ಸಲ್ಲಿ ಒಂದು ಕಲ್ಪನೆ ಹುಟ್ಟುಕೊಳ್ತು ಸ್ನೇಹಿತರೆ. ಆ ಕಲ್ಪನೆಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಎಕ್ಸಿಟ್ ಪೋಲ್ ಬರ್ತಿದ್ದಾಗಲೇ ರಾಹುಲ್ ಗಾಂಧಿಯವರು ತಕ್ಷಣ ಒಂದು ಎಮರ್ಜೆನ್ಸಿ ಪ್ರೆಸ್ ಮೀಟ್ ಕರೀತಾರೆ. ಸೊ ಕಿಕ್ಕಿರಿದು ಪತ್ರಕರ್ತರು ಸೇರಿರ್ತಾರೆ. ಸೊ ಎಲ್ಲ ಎಕ್ಸಿಟ್ ಪೋಲ್ಗಳು ಇಂಡಿ ಮೈತ್ರಿಕೂಟದ ವಿರುದ್ಧ ಪಿತೂರಿ ನಡೆಸಿವೆ. ಇವೆಲ್ಲವೂ ಗೋಧಿ ಮೀಡಿಯಾಗಳು. ಇವರು ಕಾಂಗ್ರೆಸ್ಸನ್ನು ಮಟ್ಟ ಹಾಕಬೇಕು ಅಂತಲೇ ಟೊಂಕ ಕಟ್ಟಿ ನಿಂತಿರುವಂಥ ಗೋಧಿ ಮೀಡಿಯಾಗಳು. ಅದಾನಿ ಅಂಬಾನಿಗಳು ಇವುಗಳನ್ನು ಖರೀದಿಸಿದ್ದಾರೆ. ನರೇಂದ್ರ ಮೋದಿ ಬೆಂಬಲದಿಂದ ಮೆರಿತಾ ಇರುವಂತಹ ಅದಾನಿ ಅಂಬಾನಿಗಳು ಈ ಎಲ್ಲ ಎಕ್ಸಿಟ್ ಪೋಲ್ಗಳು NDA ಪರವಾಗಿ ಇರೋ ಹಾಗೆ ನೋಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಎಕ್ಸಿಟ್ ಪೋಲ್ಗಳನ್ನು ನಾನು ನಂಬೋದಿಲ್ಲ, ಇದನ್ನು ತಿರಸ್ಕರಿಸ್ತೇನೆ. ಇಂಥ ಮಾತುಗಳನ್ನು ರಾಹುಲ್ ಗಾಂಧಿಯವರು ಆಡಬಹುದೇನೋ ಅಪ್ಪ. ಆಗ ಬಹುಶಃ ಪತ್ರಕರ್ತರು ಸಹಜವಾಗಿ ಕೇಳ್ತಾರೆ, ಅಲ್ಲ ರಾಹುಲ್ ಗಾಂಧಿಯವರೇ, ದಿಸ್ ಈಸ್ ಎಕ್ಸಿಟ್ ಪೋಲ್, ಇದು ಮತದಾನ ಆದಮೇಲೆ ಬಂದಿರುವಂತಹ ಒಂದು ಸಮೀಕ್ಷೆ, ಮತಗಟ್ಟೆ ಸಮೀಕ್ಷೆ, ಚುನಾವಣಾ ಪೂರ್ವ ಸಮೀಕ್ಷೆ ಅಲ್ಲ, ಇದು ಮತಗಟ್ಟೆ ಆಗೋಗ್ಬಿಟ್ಟಿದೆ. ಈಗ ಅವರು ಗೋಧಿ ಮೀಡಿಯಾದವ್ರನ್ನ ಖರೀದಿ ಮಾಡಿ ಎಕ್ಸಿಟ್ ಪೋಲ್ NDA ಪರವಾಗಿ ಮಾಡೋದ್ರಿಂದ ಏನು ಪ್ರಯೋಜನ ಇದೆ? ಮತದಾನ ಆಗೋಗ್ಬಿಟ್ಟಿದೆಯಲ್ಲ ಅಂತ ಪತ್ರಕರ್ತರು ಬಹುಶಃ ಪ್ರಶ್ನೆ ಸಹಜವಾಗಿ ಕೇಳ್ತಾರೆ. ಆಗ ರಾಹುಲ್ ಗಾಂಧಿಯವರ ಉತ್ತರ ಏನಿರ್ಬೋದು? ಬಿಹಾರ ಎಲೆಕ್ಷನ್ ರಿಸಲ್ಟ್ ಯಾರಿಗೆ ಬೇಕ್ರಿ? ಅದು ಈಗಾಗಲೇ ಡಿಸೈಡೆಡ್. ಅದಕ್ಕೆ ಅಲ್ವಾ ನಾನು ಬಿಹಾರ ಎಲೆಕ್ಷನ್ ಮಧ್ಯದಲ್ಲೇ ನಾನು ಹರಿಯಾಣ ಬಗ್ಗೆ ಮಾತಾಡಿದ್ದು. ಬಿಹಾರದಲ್ಲಿ ನಾನು ವೋಟ್ ಚೋರಿ ಬಗ್ಗೆ ಮಾತಾಡಿದಾಗ ಜನ ನಂಬ್ತಾರೆ ಅನ್ನುವಂಥ ನಂಬಿಕೆ ನನ್ನಲ್ಲೂ ಇರಲಿಲ್ಲಪ್ಪ. ಹಾಗಾಗಿ ನಾನು ಹರಿಯಾಣ ಬಗ್ಗೆ ಮಾತಾಡಿದೆ. ಹಾಗಾಗಿ ನನ್ನ ಆತಂಕ ಇರೋದು ಬಿಹಾರ್ ಚುನಾವಣೆ ಬಗ್ಗೆ ಅಲ್ಲ, ನನ್ನ ಆತಂಕ ಇರೋದು ಮುಂದಿನ ವರ್ಷಗಳಲ್ಲಿ ನಡೆಯುವಂಥ ಕೇರಳ ವಿಧಾನಸಭಾ ಚುನಾವಣೆ ಬಗ್ಗೆ. ಅಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು.
ಈ ರೀತಿ ಎಕ್ಸಿಟ್ ಪೋಲ್ಗಳನ್ನು ಮಾಡಿ ಅಲ್ಲಿನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮನೋಸ್ಥೈರ್ಯ ಕುಸಿಯೋ ಹಾಗೆ ಮಾಡುವಂತಹ ಒಂದು ಪ್ರಯತ್ನವನ್ನು ಈ ಗೋಧಿ ಮೀಡಿಯಾಗಳು ಮಾಡ್ತಾ ಇವೆ. ಅದಕ್ಕೆ ಅದಾನಿ ಅಂಬಾನಿಗಳು ಬೆಂಬಲವಾಗಿ ನಿಂತಿದ್ದಾರೆ. ಈ ಅದಾನಿ ಅಂಬಾನಿಗಳಿಗೆ ಮೋದಿ ಸಾಲ ಮನ್ನಾ ಅಷ್ಟೇ ಮಾಡ್ತಾ ಇಲ್ಲ, ಹಲವಾರು ಕಾಂಟ್ರಾಕ್ಟ್ಗಳನ್ನು ಕೊಡಿಸ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಗೋಧಿಯ ಮೀಡಿಯಾಗಳು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮನೋಸ್ಥೈರ್ಯವನ್ನು ಕುಗ್ಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನೇನು ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಆಗುತ್ತೆ, ತಮಿಳುನಾಡಿನಲ್ಲಿ ಎಲೆಕ್ಷನ್ ಆಗುತ್ತೆ, ಅಲ್ಲೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ನೈತಿಕತೆಯನ್ನು ಮಟ್ಟ ಹಾಕೋದಕ್ಕೆ ಇವೆಲ್ಲ ವ್ಯವಸ್ಥಿತವಾದ ಪಿತೂರಿ ನಡೆಸ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಕೂಡ ಇದಕ್ಕೆ ಕೈ ಜೋಡಿಸ್ಬಿಟ್ಟಿದೆ. ಎಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಜ್ಞಾನೇಶ್ ಕುಮಾರ್, ಗೃಹ ಸಚಿವ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ಇವರು ಒಂದು ನೆಟ್ವರ್ಕ್ ಮಾಡ್ಕೊಂಡ್ಬಿಟ್ಟು ಕಾಂಗ್ರೆಸ್ಸನ್ನು ಮಟ್ಟ ಹಾಕೋದಕ್ಕೆ ಈ ರೀತಿ ಎಕ್ಸಿಟ್ ಪೋಲ್ಗಳನ್ನು ಪಬ್ಲಿಷ್ ಮಾಡಿಸ್ತಾ ಇದ್ದಾರೆ. ಈಗೆಲ್ಲ ಬಹುಶಃ ರಾಹುಲ್ ಗಾಂಧಿಯವರು ಉತ್ತರ ಕೊಡಬಹುದೇನೋ ಅಲ್ವಾ? ಯಾಕೆ ಇದನ್ನು ಇಷ್ಟು ಲೈಟಾಗಿ ಹೇಳಬೇಕಾಯಿತು ಅಂತಂದರೆ, ಸ್ವತಃ ರಾಹುಲ್ ಗಾಂಧಿಯವರೇ ವೋಟ್ ಚೋರಿ ವಿಚಾರವನ್ನು ಗಂಭೀರವಾಗಿ ತಗೊಂಡಿಲ್ಲ. ಆರೋಪಗಳ ಮೇಲೆ ಆರೋಪಗಳನ್ನು ಮಾಡ್ತಾನೇ ಇದ್ದಾರೆ. ಆದರೆ ಆರೋಪದ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡ್ರಿ, ಕೊಡಲ್ಲ. ಆರೋಪದ ಬಗ್ಗೆ ಕೋರ್ಟ್ಗೆ ಹೋಗಲ್ಲ. ಹೋಗಲಿ, ಒಂದಷ್ಟು ದಾಖಲೆಗಳನ್ನು ಕೊಡ್ರಿ, ಕೊಡಲ್ಲ. ನಿಮ್ಮ ಆರೋಪಗಳನ್ನು ನೀವೇ ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ರಿ, ಇಲ್ಲ ನಾವು ಜನಗಳ ಹತ್ರ ಹೋಗ್ತೀವಿ. ಸೊ ಈ ರೀತಿ ಅವರೇ ತಮ್ಮ ಆರೋಪಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇದ್ದಾಗ ಜನ ಹೇಗೆ ತಾನೇ ಅದನ್ನು ಗಂಭೀರವಾಗಿ ತಗೊಳ್ತಾರೆ? ಬಿಹಾರದ ಜನನೂ ಅಷ್ಟೆ, ಅವರು ವೋಟ್ ಚೋರಿ ಆರೋಪವನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅನ್ನೋದಕ್ಕೆ ಈ ಎಕ್ಸಿಟ್ ಪೋಲ್ಗಳು ಸಾಕ್ಷಿ. ಹಾಗಂದ್ಬಿಟ್ಟು ಎಕ್ಸಿಟ್ ಪೋಲ್ಗಳು ಏನು ಬಂದಿದೆಯೋ ರಿಸಲ್ಟ್ ಕೂಡ ಅದೇ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟೋ ಎಲೆಕ್ಷನ್ಗಳಲ್ಲಿ ಎಕ್ಸಿಟ್ ಪೋಲ್ಗಳಿಗೆ ಉಲ್ಟಾ ರಿಸಲ್ಟ್ ಬಂದಿರುವಂಥ ಉದಾಹರಣೆಗಳಿದ್ದಾವೆ. ಯಾಕೆ? ರಾಹುಲ್ ಗಾಂಧಿಯವರೇ ಹೇಳೋ ಹಾಗೆ ಅವರ ಪರವಾಗಿದ್ದು ಎಕ್ಸಿಟ್ ಪೋಲ್ಗಳು ಹರಿಯಾಣ ಎಲೆಕ್ಷನ್ ಟೈಮಲ್ಲಿ. ಆದರೆ ಎಲೆಕ್ಷನ್ ಬಂದಾಗ ಉಲ್ಟಾ ಆಗೋಯ್ತು. ಇಲ್ಲೂ ಅಷ್ಟೇ ಉಲ್ಟಾ ಆಗಬಹುದು, ಗೊತ್ತಿಲ್ಲ. ಆದರೆ ಉಲ್ಟಾ ಆಗಬೇಕು ಅಂತಂದರೆ ಚುನಾವಣಾ ಪ್ರಚಾರ ಹೇಗೆ ನಡೀತು ಅನ್ನೋದನ್ನು ನಾವು ನೋಡಬೇಕು. ತೇಜಸ್ವಿ ಯಾದವ್, RJD ನಾಯಕ, ಯಾರು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ, ಅವರು ಚುನಾವಣೆಯಲ್ಲಿ ಭರವಸೆಗಳ ಮಹಾಪೂರ ಹರಿಸಿದರು. 3 ಕೋಟಿ ಕುಟುಂಬಗಳು ಬಿಹಾರದಲ್ಲಿರುವಂಥದ್ದು. ಪ್ರತಿ ಕುಟುಂಬಕ್ಕೂ ಸರ್ಕಾರಿ ನೌಕರಿ ಕೊಡ್ತೀನಿ ಅಂತ ಅವರ ಭರವಸೆ, ಚುನಾವಣಾ ಪ್ರಣಾಳಿಕೆ. ತಾನು ಒಬ್ಬ ಯುವ ನಾಯಕ, ನನ್ನ ಮಾತನ್ನು ಯುವಕರು ನಂಬ್ತಾರೆ, ಅವರ ನಿರುದ್ಯೋಗ ಸಮಸ್ಯೆಯನ್ನು ನಾನು ಬಗೆಹರಿಸ್ತೀನಿ, ನನಗೆ ಜನ ಓಟ್ ಕೊಡ್ತಾರೆ ಅನ್ನುವಂಥ ನಂಬಿಕೆ ಅವ್ರದ್ದು. ಆದರೆ ಇವತ್ತಿನ ಜೆನ್ಸಿ ಹತ್ರ ಕೈಯಲ್ಲಿ ಮೊಬೈಲ್ ಇರುತ್ತೆ ಸ್ವಾಮಿ. ನೀವು 3 ಕೋಟಿ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಕೊಡ್ತೀವಿ ಅಂದಾಗ ಯಾವ ಸರ್ಕಾರಿ ಇಲಾಖೆಗಳಲ್ಲಿ ಎಷ್ಟೆಷ್ಟು ನೌಕರಿ ಖಾಲಿ ಇದೆ ಅಂತ ಜೆನ್ಸಿ ಯುವಕರು ಪತ್ತೆ ಹಚ್ಚೋಕ್ಕೆ ಸಾಧ್ಯ ಇಲ್ವೇನೋ, ನೋಡ್ಲಿಕ್ಕೆ ಸಾಧ್ಯ ಇಲ್ವೇನೋ? ಈ ಭರವಸೆ ಎಷ್ಟರ ಮಟ್ಟಿಗೆ ಕಾರ್ಯಸಾಧು ಅಂತ ಯೋಚನೆ ಮಾಡೋ ಶಕ್ತಿ ಇವತ್ತಿನ ಯುವಕರಿಗಿಲ್ವಾ? ಖಂಡಿತ ಇದೆ. ಹಾಗಾಗಿ ಬಹುಶಃ ಪ್ರತಿ ಕುಟುಂಬಕ್ಕೂ ಸರ್ಕಾರಿ ನೌಕರಿ ಅನ್ನುವಂಥ ತೇಜಸ್ವಿ ಯಾದವ್ ಅವರ ಒಂದು ಭರವಸೆ ಏನಿದೆ ಅದನ್ನು ಅಲ್ಲಿನ ಯುವ ಶಕ್ತಿ ಬಹುಶಃ ನಂಬಲಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಈ ರೀತಿ ಎಕ್ಸಿಟ್ ಪೋಲ್ ಬಂದಿರಬಹುದು. ಅದಕ್ಕೆ ಪ್ರತಿಯಾಗಿ NDA ಪ್ರತಿ ಮಹಿಳೆಯರಿಗೆ 10,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ನಿತೀಶ್ ಕುಮಾರ್ ಸರ್ಕಾರ ಅಕೌಂಟ್ಗೆ ಹಾಕೇ ಬಿಡ್ತು. ನನಗೆ ಗೊತ್ತಿರೋ ಹಾಗೆ ಚುನಾವಣಾ ದಿನಾಂಕ ಘೋಷಣೆ ಆಗುವವರೆಗೂ ಅಥವಾ ಚುನಾವಣಾ ಪ್ರಚಾರದ ಸಮಯದಲ್ಲೂ ಸಹ ಅಕೌಂಟ್ಗೆ ದುಡ್ಡು ಬರ್ತಾನೇ ಇತ್ತು ಮಹಿಳೆಯರಿಗೆ. ಹಾಗಾಗಿ ತೇಜಸ್ವಿ ಯಾದವ್ ಒಬ್ಬ ಯೂತ್ ಐಕಾನ್ ಅಂತ ಪ್ರೊಜೆಕ್ಟ್ ಮಾಡಿಕೊಂಡ್ರೆ ನಿತೀಶ್ ಕುಮಾರ್ ನಾನು ಮಹಿಳೆಯರ ಪರ ಅನ್ನುವಂಥ ಒಂದು ಇಮೇಜನ್ನು ಕಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು. ಸ್ತ್ರೀ ಸಬಲೀಕರಣದ ಮಾತುಗಳನ್ನು ಆಡಿದ್ರು. ಅದಕ್ಕೆ ತೇಜಸ್ವಿ ಯಾದವ್ ನೀವು 10,000 ಕೊಟ್ಟರೆ ನಾನು 35,000 ಕೊಡ್ತೀನಿ ಪ್ರತಿ ಮಹಿಳೆಗೆ, ನನಗೆ ಮೊದಲು ಓಟ್ ಹಾಕಿ ಗೆಲ್ಲಿಸಿ ಅಂತ ಕೇಳಿದ್ರು. ಸೊ ಪತ್ರಕರ್ತರು ಕೇಳಿದ್ರು, ಅಲ್ಲ ನೀವು ಒಂದು ಮನೆಗೆ ಒಂದು ಸರ್ಕಾರಿ ಕುಟುಂಬ, ಸರ್ಕಾರಿ ನೌಕರಿ ಮತ್ತು ಮಹಿಳೆಯರಿಗೆ 35,000 ಎಲ್ಲಿಂದ ತರ್ತೀರಿ ದುಡ್ಡು? ನಿಮ್ಗೆ ಯಾಕ್ರಿ ನಮಗೆ ಗೆಲ್ಲಿಸ್ರಿ? ಸೊ ಜನ ಅಷ್ಟು ಸುಲಭವಾಗಿ ನಂಬ್ತಾರಾ? ಗೊತ್ತಿಲ್ಲ. ನವೆಂಬರ್ 14ಕ್ಕೆ ಎಲೆಕ್ಷನ್ ರಿಸಲ್ಟ್ ಬರುತ್ತೆ, ಅಧಿಕೃತವಾದ ಚುನಾವಣಾ ಫಲಿತಾಂಶ ಬರುತ್ತೆ. ಫಲಿತಾಂಶ ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ನಿತೀಶ್ ಕುಮಾರ್ ಅವರ 20 ವರ್ಷದ ಆಡಳಿತವನ್ನು ಅಲ್ಲಿನ ಜನ ನೋಡಿದ್ದಾರೆ. ಅವರ ಸುಶಾಸನ್, ಅವರ ಮದ್ಯಪಾನ ನಿಷೇಧ, ಅವರ ಜಾತಿ ರಾಜಕಾರಣ, ಭ್ರಷ್ಟಾಚಾರ ಕುರಿತಂತೆ ಅವರ ನಿಲುವುಗಳು, ಇದೆಲ್ಲವನ್ನೂ ಜನ ನೋಡಿದ್ದಾರೆ. ಒಂದರ್ಥದಲ್ಲಿ ಅಲ್ಲಿ ಆಡಳಿತ ವಿರೋಧಿ ಅಲೆ ಖಂಡಿತವಾಗಿಯೂ ಇದೆ. ಅದರ ಲಾಭ ತೇಜಸ್ವಿ ಯಾದವ್ಗೆ ಆದರೂ ಆಗಬಹುದು. ಅಥವಾ ಮೋದಿ ಒಂದು ನಾಮಬಲ ಜೊತೆಗೆ BJP ಮತ್ತು ನಿತೀಶ್ ಕುಮಾರ್ ಅವರ JDU
ಒಂದು ಸಂಘಟಿತ ಯತ್ನ. ಮತಗಟ್ಟೆಗಳಲ್ಲಿ ಅದು ಮತದಾರರ ಆಕ್ರೋಶ ಕಡಿಮೆಯಾಗಿ ಮತ್ತೆ ನಿತೀಶ್ ಕುಮಾರ್ಗೆ ವೋಟ್ ಹಾಕುವಾಗ ಆದರೂ ಆಗಬಹುದು, ಗೊತ್ತಿಲ್ಲ. ಎಷ್ಟೇ ಲೈಟಾಗಿ ಎಕ್ಸಿಟ್ ಪೋಲ್ ಬಗ್ಗೆ ಇವತ್ತು ಮಾತಾಡಿದ್ರು ಕೂಡ, ರಾಹುಲ್ ಗಾಂಧಿಯವರ ವೋಟ್ ಚೋರಿ ಆರೋಪದ ಬಗ್ಗೆ ಭಾಳ ಹಗುರವಾಗಿ ಮಾತಾಡಿದ್ರು ಕೂಡ, ಅಂತಿಮವಾಗಿ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾದದ್ದು ಯಾವುದೇ ಎಕ್ಸಿಟ್ ಪೋಲ್ಗಳು ನಿಜ ಆಗುತ್ತೆ ಅಂತ ಕಣ್ಣು ಮುಚ್ಚಿಕೊಂಡು ನಂಬ್ಕೊಳ್ಳಿಕ್ಕಾಗೋದಿಲ್ಲ. ನವೆಂಬರ್ 14ನೇ ತಾರೀಕು ಚುನಾವಣಾ ಫಲಿತಾಂಶ ಬರುತ್ತೆ. ಚುನಾವಣಾ ಫಲಿತಾಂಶದಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ರಾಹುಲ್ ಗಾಂಧಿಯವರ ಮುಂದಿನ ಪ್ರೆಸ್ ಮೀಟ್ ನಿಂತಿದೆ. ಯಾಕಂದರೆ ಒಂದು ವೇಳೆ ಇಂಡಿ ಮೈತ್ರಿಕೂಟ ಗೆದ್ದು ಬಿಟ್ಟರೆ, RJD ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಗೆದ್ದರೆ, ನಾನು ಹೇಳಲಿಲ್ವಾ ವೋಟ್ ಚೋರಿ ಆರೋಪವನ್ನು ಜನ ಒಪ್ಪಿದ್ದಾರೆ, ಹಾಗಾಗಿ ಈ ಬಾರಿ ವೋಟ್ ಚೋರಿ ಆಗದ ಹಾಗೆ ಜನನೇ ನೋಡ್ಕೊಂಡಿದ್ದಾರೆ, ಹಾಗಾಗಿ ನಾವು ಈ ಸಲ ಗೆದ್ದಿದ್ದೀವಿ ಅಂತ ರಾಹುಲ್ ಗಾಂಧಿಯವರು ಪ್ರೆಸ್ ಮೀಟ್ ಮಾಡ್ತಾರೆ. ಒಂದು ವೇಳೆ NDA ಗೆದ್ದುಬಿಟ್ರೆ, ನಾನು ಮೊದಲೇ ಹೇಳಿರಲಿಲ್ವಾ ವೋಟ್ ಚೋರಿ ಆಗಿದೆ, ಎಲೆಕ್ಷನ್ ಕಮಿಷನ್ನು ಮೋದಿ ಎಲ್ಲ ಸೇರಿಕೊಂಡು ನಮ್ಮನ್ನು ಸೋಲಿಸ್ಬಿಟ್ರು ಅನ್ನೋಂಥ ಆರೋಪವನ್ನು ಮತ್ತೆ ಮಾಡ್ತಾರೆ. ಮತ್ತೆ ಮುಂದಿನ ಎಲೆಕ್ಷನ್ಗೂ ಅದೇ ಆರೋಪ ಕಂಟಿನ್ಯೂ ಆಗುತ್ತೆ. ಗೊತ್ತಿಲ್ಲ ಯಾರ ಆರೋಪಕ್ಕೆ ಯಾರು ತುತ್ತಾಗ್ತಾರೆ, ಯಾರು ಖುಷಿ ಪಡ್ತಾರೆ, ಯಾರು ಸಂಕಟ ಪಡ್ತಾರೆ ಅನ್ನುವಂಥದ್ದು ನವೆಂಬರ್ 14ರ ಚುನಾವಣಾ ಅಧಿಕೃತ ಫಲಿತಾಂಶ ಬಂದ ಮೇಲಷ್ಟೇ ಗೊತ್ತಾಗುತ್ತೆ.